ವೆಲ್ಕಮ್ ವ್ಯೂವರ್ಸ್. ಭೂತ, ಪ್ರೇತ, ದೆವ್ವ ಎನ್ನುವ ನೆಗೆಟಿವ್ ಎನರ್ಜಿಯನ್ನು ನಂಬುವವರು ಖಂಡಿತವಾಗಿಯೂ ಈ ಓಜೋ ಬೋರ್ಡ್ ಎನ್ನುವ ಹೆಸರನ್ನ ಕೇಳಿಯೇ ಇರ್ತೀರ. ನಾವೆಲ್ಲರೂ ಈ ಓಜೋ ಬೋರ್ಡನ್ನು ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಪ್ರೇತಾತ್ಮಗಳೊಟ್ಟಿಗೆ ಮಾತನಾಡೋದಕ್ಕೆ ಈ ಓಜೋ ಬೋರ್ಡನ್ನು ಯೂಸ್ ಮಾಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಈ ಓಜೋ ಬೋರ್ಡನ್ನು ಇಟ್ಕೊಂಡು ಪ್ರೇತಾತ್ಮಗಳೊಟ್ಟಿಗೆ ಮಾತಾಡ್ಬೋದಾ? ಇದರ ಹಿಂದೆ ಇರುವಂತಹ ಸೈನ್ಸ್ ಏನು? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಸ್ಟ್ರೈಟಾಗಿ ವಿಡಿಯೋದೊಳಗೆ ಹೋಗೋಣ. ಈ ಓಜೋ ಬೋರ್ಡ್ನ ಇತಿಹಾಸವನ್ನು ನಾವು ನೋಡಬೇಕಂದ್ರೆ ನಾವು ಹೋಗಬೇಕಾಗಿರುವ ಜಾಗ ಅಮೇರಿಕಾ. ಹೌದು, ಅಮೆರಿಕಾದಲ್ಲಿ 1840 ಸಮಯದಲ್ಲಿ ಈ ಓಜೋ ಬೋರ್ಡ್ ಹುಟ್ಕೊಳ್ತು. ಅದು ಹೇಗೆ ಅಂತ ಕೇಳಿದ್ರೆ 1840ರಲ್ಲಿ ಅಮೆರಿಕಾದಲ್ಲಿ ಫಾಕ್ಸ್ ಸಿಸ್ಟರ್ಸ್ ಎನ್ನುವಂತಹ 3 ಜನ ಸಹೋದರರಿದ್ರು. ಆ 3 ಜನ ಸಹೋದರರು ಕೂಡ ಆತ್ಮಗಳೊಟ್ಟಿಗೆ ಮಾತನಾಡುವಂತಹ ಒಂದು ಮಾಂತ್ರಿಕ ಶಕ್ತಿಯನ್ನ ತಿಳ್ಕೊಂಡವರಾಗಿದ್ರು. ಸೊ ಹೀಗೆ ಇರಬೇಕಾದ್ರೆ ಈ ಫಾಕ್ಸ್ ಸಿಸ್ಟರ್ಸ್ ತುಂಬ ವರ್ಷಗಳು ಕಷ್ಟಪಟ್ಟು ಮಾಂತ್ರಿಕ ಶಕ್ತಿ ಇರುವಂತಹ ಒಂದು ಟಾಕಿಂಗ್ ಬೋರ್ಡನ್ನು ಕಂಡುಹಿಡಿತಾರೆ. ಹೀಗೆ ಇರಬೇಕಾದ್ರೆ ಆ ಮಾಂತ್ರಿಕ ಶಕ್ತಿ ಇರುವಂತಹ ಟಾಕಿಂಗ್ ಬೋರ್ಡ್ ಮಧ್ಯರಾತ್ರಿಯ ಸಮಯದಲ್ಲಿ ಆ ಫಾಕ್ಸ್ ಸಿಸ್ಟರ್ಸ್ ಹತ್ರ ಏನೋ ಒಂದು ವಿಷಯವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಈ ವಿಷಯವನ್ನು ತಿಳ್ಕೊಂಡಂತಹ ಫಾಕ್ಸ್ ಸಿಸ್ಟರ್ಸ್ ಆ ಬೋರ್ಡ್ ಹತ್ರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಆ ಟಾಕಿಂಗ್ ಬೋರ್ಡ್, ನೀವು ಈಗ ವಾಸಿಸುತ್ತಿರುವ ಈ ಮನೆಯ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಹಲವಾರು ವರ್ಷಗಳ ಹಿಂದೆ ಒಬ್ಬರನ್ನು ಒಡೆದು ಕೊಂದು ಹಾಕಿದ್ದಾರೆ ಅಂತ ಆ ಟಾಕಿಂಗ್ ಬೋರ್ಡ್ ಆ ಫಾಕ್ಸ್ ಸಿಸ್ಟರ್ಸ್ ಹತ್ರ ಹೇಳ್ತಾರೆ. ಈ ವಿಷಯವನ್ನು ಕೇಳಿದಂತಹ ಫಾಕ್ಸ್ ಸಿಸ್ಟರ್ಸ್ ಆ ಟೈಮಲ್ಲಿ ಈ ನ್ಯೂಸನ್ನು ಅಮೆರಿಕ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ತಾರೆ. ಆಗ ಅಮೆರಿಕದ ಜನರು ಆತ್ಮಗಳೊಟ್ಟಿಗೆ ಮಾತನಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ, ಈ 3 ಜನ ಹೆಣ್ಮಕ್ಳು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಕಡೆನೂ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ಪ್ರೂವ್ ಮಾಡಬೇಕು ಅಂತ ಆ ಫಾಕ್ಸ್ ಸಿಸ್ಟರ್ಸ್ ಆ ಮನೆಯ ಆ ಪರ್ಟಿಕ್ಯುಲರ್ ಜಾಗವನ್ನು ಕಂಡು ಹಿಡಿದು ಅಲ್ಲಿ ಗುಂಡಿ ತೋಡಿ ನೋಡ್ತಾರೆ. ಹಾಗೆ ಆ ಫಾಕ್ಸ್ ಸಿಸ್ಟರ್ಸ್ ಗುಂಡಿಯನ್ನು ತೆಗೆದು ನೋಡಿದಾಗ ಇಡೀ ಅಮೆರಿಕಾನೇ ಒಂದು ಕ್ಷಣ ಶಾಕ್ ಆಗಿಬಿಡ್ತು. ಯಾಕೆಂದರೆ ಆ ಟಾಕಿಂಗ್ ಬೋರ್ಡ್ ಹೇಳಿದ ಹಾಗೆ ವರ್ಷಗಳ ಹಿಂದೆ ಒಡೆದು ಕೊಂದು ಹಾಕಿರುವಂತಹ ಒಬ್ಬ ವ್ಯಕ್ತಿಯ ಅಸ್ಥಿಪಂಜರದ ಮೂಳೆಗಳು ಆ ಗುಂಡಿಯಲ್ಲಿ ಸಿಗುತ್ತೆ. ಅಲ್ಲಿಂದ ಆ ಫಾಕ್ಸ್ ಸಿಸ್ಟರ್ಸ್ಗೆ ಆತ್ಮಗಳೊಟ್ಟಿಗೆ ಮಾತನಾಡುವಂತಹ ಶಕ್ತಿ ಇದೆ ಅಂತ ಇಡೀ ಅಮೆರಿಕ ಪೂರ್ತಿ ಸುದ್ದಿ ತಲುಪುತ್ತೆ. ಅಲ್ಲಿಯವರೆಗೂ ಆತ್ಮಗಳೊಟ್ಟಿಗೆ ಮಾತನಾಡೋದು ಅಷ್ಟೊಂದು ಕಷ್ಟವಾದ ವಿಷಯ ಅಂತ ಅಂದ್ಕೊಂಡಿದ್ದಂತಹ ಜನರಿಗೆ ಒಂದು ಟಾಕಿಂಗ್ ಬೋರ್ಡ್ ಇದ್ದರೆ ಸಾಕು, ಆತ್ಮಗಳೊಟ್ಟಿಗೆ ಮಾತನಾಡಬಹುದು ಎನ್ನುವಂತಹ ನಂಬಿಕೆ ಬರುತ್ತೆ. ಆ ಸಮಯದಲ್ಲಿ ಫಾಕ್ಸ್ ಸಿಸ್ಟರ್ಸ್ ಥರ ತುಂಬ ಜನರು ಆತ್ಮಗಳೊಟ್ಟಿಗೆ ಮಾತನಾಡಬಹುದು ಅಂತ ಮಧ್ಯ ಬರೋದಕ್ಕೆ ಶುರು ಮಾಡ್ತಾರೆ. 1800 ಸಮಯದಲ್ಲಿ ಅಮೆರಿಕದಲ್ಲಿ ಯುದ್ಧಗಳು ಜಾಸ್ತಿ ನಡೀತಾ ಇತ್ತು. ಯುದ್ಧಗಳು ಜಾಸ್ತಿ ನಡೀತಾ ಇದೆ ಅಂದರೆ ಮರಣ ಸಂಭವಿಸುವಂತಹ ಮನೆಗಳು ಜಾಸ್ತಿ. ಆಗ ಮೀಡಿಯೇಟರ್ಸ್ ಆಗಿದ್ದಂತಹ ಈ ಕೆಲವೊಂದು ವ್ಯಕ್ತಿಗಳು ಮನೆಯ ಹತ್ರಕ್ಕೆಲ್ಲ ಬಂದು ಈ ಮನೆಯಲ್ಲಿ ಇತ್ತೀಚೆಗೆ ಒಂದು ಸಾವು ಸಂಭವಿಸಿದೆ, ಆ ಸಾವನ್ನಪ್ಪಿದ ವ್ಯಕ್ತಿ ತನ್ನ ಕೊನೆ ಗಳಿಗೆಯಲ್ಲಿ ಏನನ್ನೋ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಮ್ಮ ಮನೆಯವರೊಟ್ಟಿಗೆ ತುಂಬಾ ಎಮೋಷನಲ್ ಆಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಆ ಟಾಕಿಂಗ್ ಬೋರ್ಡ್ ಅನ್ನ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಕಾಲಗಳು ಬದಲಾದ ಹಾಗೆ ಈ ಟಾಕಿಂಗ್ ಬೋರ್ಡ್ ನ ಡಿಸೈನ್ ಮತ್ತು ಇದನ್ನ ಬಳಸುವಂತಹ ರೀತಿನೂ ಬದಲಾಗ್ತಾ ಇತ್ತು. ಹೀಗೆ 1891ರಲ್ಲಿ ಎಲಿಜಾ ಜಾನ್ ಮತ್ತು ಚಾರ್ಲಿಸ್ ಕೆನ್ನಡ್ ಎನ್ನುವ ಇಬ್ಬರು ವ್ಯಕ್ತಿಗಳು ಈ ಟಾಕಿಂಗ್ ಬೋರ್ಡ್ಗೆ ಓಜೋ ಬೋರ್ಡ್ ಎನ್ನುವಂತಹ ಹೊಸ ಹೆಸರನ್ನ ಇಟ್ಟು ಬಿಸ್ನೆಸ್ ಮೈಂಡೆಡ್ ಆಗಿ ಇದನ್ನು ಇನ್ನಷ್ಟು ಬೆಳೆಸ್ತಾರೆ. ಅಲ್ಲಿಂದ ಈ ಓಜೋ ಬೋರ್ಡ್ ಮನುಷ್ಯನ ಭಯ ಮತ್ತು ನಂಬಿಕೆ ಇದೆರಡನ್ನ ಯೂಸ್ ಮಾಡಿಕೊಂಡು ಬೆಳೆಯುವಂತಹ ಒಂದು ವ್ಯಾಪಾರವಾಗಿ ಬದಲಾಗುತ್ತೆ. ಈಗ ಈ ಓಜೋ ಬೋರ್ಡ್ನ ಕಾಪಿರೈಟ್ ಎಲ್ಲಾನು ಹ್ಯಾಸ್ಬ್ರೋ ಎನ್ನುವಂತಹ ಒಂದು ಕಂಪನಿಯ ಕೆಳಗೆ ಇದೆ. ಈ ಓಜೋ ಬೋರ್ಡನ್ನು ನಾವು ನಮಗೆ ಇಷ್ಟ ಬಂದಂಗೆ ಆಟ ಆಡೋದಕ್ಕಾಗಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಗೇಮನ್ನು ಆಡಬೇಕಂದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಮುಖ್ಯ. ಅದೇನೆಂದರೆ ಈ ಓಜೋ ಬೋರ್ಡ್ ಆಟದಲ್ಲಿ ಒಂದು ಕಾಯಿನನ್ನು ಕೊಟ್ಟಿರ್ತಾರೆ. ಆ ಕಾಯಿನ್ನ ಮಿಡಲಲ್ಲಿ ಒಂದು ಹೋಲ್ ಇರುತ್ತೆ. ಈಗ 4 ಜನರು ಆ ಗೇಮನ್ನು ಆಡ್ತಾ ಇದ್ದಾರೆ ಅಂದರೆ ಆ 4 ಜನರು ಕೂಡ ಆ ಕಾಯಿನ್ ಮೇಲೆ ತಮ್ಮ ಬೆರಳುಗಳನ್ನು ಇಡಬೇಕು.
ನಂತರ ಅದರಲ್ಲಿ ಲೀಡರ್ ಆಗಿ ಒಬ್ಬನ ಚೂಸ್ ಮಾಡಬೇಕು. ಆ ಲೀಡರ್ ಮಾತ್ರ ಆ ಓಜೋ ಬೋರ್ಡ್ ಹತ್ರ ಪ್ರಶ್ನೆಗಳನ್ನು ಕೇಳಬೇಕು. ಆಗ ಆ ಆತ್ಮ ಆ ಕಾಯಿನನ್ನು ಮೂವ್ ಮಾಡುವ ಮುಖಾಂತರ ಆ ಲೀಡರ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳುತ್ತೆ. ಹಾಗೆ ಆ ಓಜೋ ಬೋರ್ಡ್ ಹತ್ರ ದೇವರ ಬಗ್ಗೆನೂ ಹಾಗೆ ಮರಣದ ಬಗ್ಗೆನೂ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ. ಹಾಗೆ ತಮ್ಮ ಮನೆಯೊಳಗೆ ಈ ಓಜೋ ಬೋರ್ಡನ್ನು ಆಡಬಾರ್ದು. ಯಾಕೆಂದರೆ ನೆಗೆಟಿವ್ ಎನರ್ಜಿ ತಮ್ಮ ಮನೆಯಲ್ಲೇ ಉಳ್ಕೊಂಡ್ಬಿಡುತ್ತೆ ಎನ್ನುವ ಮಾತಿದೆ. ಅದೇ ಥರ ಗುಡ್ ಬೈ ಅಂತ ಹೇಳದೆ ನೀವು ಆ ಗೇಮನ್ನು ಮುಗಿಸೋ ಹಾಗಿಲ್ಲ. ಹೀಗೆ ತುಂಬ ರೂಲ್ಸ್ಗಳನ್ನು ನೀವು ಈ ಓಜೋ ಬೋರ್ಡನ್ನು ಆಟ ಆಡುವಾಗ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಈ ಓಜೋ ಬೋರ್ಡ್ ಬಗ್ಗೆ ಈ ಸೈನ್ಸ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ವಿಜ್ಞಾನಿಗಳು ಈ ಓಜೋ ಬೋರ್ಡ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 4 ಜನ ಹುಡುಗರು ಆ ಗೇಮನ್ನು ಆಟ ಆಡ್ತಾ ಇದ್ದಾರೆ. ಆಗ ಆ 4 ಜನರಲ್ಲಿ ಒಬ್ಬ ಮೆಂಟಲಿ ವೀಕ್ ಆಗಿರ್ತಾನೆ. ಆ ವೀಕ್ ಆಗಿರುವ ಪರ್ಸನ್ ತನಗೆ ಗೊತ್ತಿಲ್ಲದೆ ಆ ಕಾಯಿನನ್ನು ಮೂವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಬಾಕಿ ಇರುವಂತಹ 3 ಜನ ಹುಡುಗರು ಕೂಡ ಇದ್ಯಾವುದು ಆತ್ಮನೇ ಈ ಕಾಯಿನನ್ನು ಮೂವ್ ಮಾಡ್ತಾ ಇದೆ ಅಂತ ನಂಬ್ಕೊಂಡು ಎದುರುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಿಜ್ಞಾನಿಗಳು ಹೇಳಿದಂತಹ ಈ ಆನ್ಸರನ್ನು ಕೇಳಿ ಸ್ಪಿರಿಚುವಲ್ ಪವರನ್ನು ನಂಬುವವರು ಹೀಗೆ ಹೇಳ್ತಾ ಇದ್ದಾರೆ, ಹೌದು, ಆ 4 ಜನರಲ್ಲಿ ಯಾರು ಮೆಂಟಲ್ ವೀಕ್ ಆಗಿರ್ತಾರೋ ಅವರೊಳಗೆ ಆತ್ಮ ಬೇಗ ಸೇರಿಕೊಂಡು ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಈ ಓಜೋ ಬೋರ್ಡ್ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಸೈನ್ಸ್ ಹೇಳೋದನ್ನು ನಂಬ್ತಾ ಇದ್ದೀರಾ ಅಥವಾ ಸ್ಪಿರಿಚುವಲ್ ಪವರನ್ನು ನಂಬ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅವಾಗ ಮಾತ್ರ ನಾನು ಹಾಕುವಂಥ ವಿಡಿಯೋ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ. ನಾನು ನಿಮ್ಮನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.